ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಟ್ಟಿದೆ ಇಬ್ರದು. ಫುಡ್ ಯಾವಾಗಲೂ ಸಾಫ್ಟ್ ಗ್ರೇವಿ, ಕೈ ತುಂಬ ಡೆಲಿಷಿಯಸ್ ಎಲ್ಲ ಅಂದ್ಕೊಂಡಿರ್ಬೇಕು. ಕತೆ ಆಟ ಆಡ್ತಿದ್ದೀಯೋ, ಯಾವ ತಟ್ಟೆ ಹಾಕಂತೀಯ? ಇದಕ್ಕೆ ಹಾಕೋ. ಏನು ಮಾತಿಲ್ಲ, ಬಾಯ್ ಬಾಯ್. ಮಾತಿಲ್ಲ, ಕಥೆ ಇಲ್ಲ, ಇನ್ನೇನಿದೆ. ನೋಡಿ ಗಾಯ್ಸ್, ಅಲ್ಲಿ ವ್ಯೂ ಹೆಂಗಿದೆ. ನಾವು ಅಷ್ಟೇ ಇವಾಗ ಬಂದಿದ್ದು ದುರ್ಗಾ ಟೆಂಪಲ್ಗೆ. ನಾನು ಒಬ್ಬಳೇ ಮಾಡ್ಬೇಕಲ್ಲ, ಹೆಲ್ಪರ್ ಇಲ್ವಲ್ಲ ನಮ್ಮ ಹೆಲ್ಪರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾವು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀವಿ. ಇವತ್ತು ನಾವು ಆ್ಯಕ್ಚುಲಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮಾಲ್ಟ್ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಾವು ಖುಷಿ ಮನೆಗೆಲ್ಲ ಬಂದಿರೋದು. ಇಲ್ಲಿ ಎಮ್ಮೆ ಹಾಲು ಸಿಗುತ್ತೆ. ಸೊ ನನಗೆ ಸಖತ್ ಇಷ್ಟ. ಅದು ಗಟ್ಟಿ ಹಾಲು ಕೊಟ್ಟಿರ್ತಾರೆ ನನಗೆ. ನಾನು ಮುಂಚೆ ಯಾವಾಗ ನಮ್ಮ ಮಮ್ಮಿಯವ್ರ ಅಮ್ಮನ ಮನೇಲಿ ಕುಡಿತಿದ್ದೆ. ನಾವು ನಮ್ಮ ಬೆಂಗಳೂರಿನಲ್ಲಿ ಡೈರಿ ಹಾಲು ತಗೋತೀವಿ. ಅದೆಲ್ಲ ಮಿಕ್ಸ್ ಆಗಿರುತ್ತಲ್ವಾ ನಂದಿನಿ. ಸೊ ಅದು ಕುಡಿದು ಬೋರು. ನನಗೆ ಆ್ಯಕ್ಚುಲಿ ಈ ಥರದ್ದು ಇಷ್ಟ ಆಗುತ್ತೆ. ಬಟ್ ಆದರೆ ನಮ್ಮ ಮನೆಯಲ್ಲಿ ಸಿಗ್ತಿತ್ತು, ಹಸು ಹಾಲು ಸಿಗ್ತಾಯಿತ್ತು. ಬಟ್ ಈಗ ಇಲ್ಲಿ ಎಮ್ಮೆ ಹಾಲು ಸಿಗುತ್ತೆ ಗೈಸ್. ಅದಕ್ಕೆ ಇಲ್ಲಿ ಬಂದಾಗೆಲ್ಲ ನಾನು ಜಾಸ್ತಿ ಹಾಲನ್ನು ತಿಂತಿರ್ತೀನಿ. ಜೊತೆಗೆ ಇಲ್ಲಿ ಮಾಲ್ಟಿಗೆ ಜಾಸ್ತಿ ಹಾಲು ಹಾಕಿರ್ಬೇಕು ನನಗೆ. ನಂಗೆ ಇದ್ರಷ್ಟೇ ಕುಡಿಯೋಕ್ಕೆ ಇಷ್ಟ. ದೀಮೋ, ನೇಹ ನಿನ್ನೆ ನೋಡ್ತಾ ಬಾಯ್ ಮಾಡ್ತು ಕಣೋ. ದಿವಂತಂತೂ ನೇಹಂಗೆ ಬಾಯ್ ಮಾಡ್ದ. ನೇಹ ಬಾಯ್ ಅಂತ. ಏನೋ ನೀವೆಲ್ಲ ಈಗ ಹೋಗ್ತೀರಪ್ಪ, ಬೇಜಾರಾಗುತ್ತಲ್ಲ ನಮಗೆ ನೀವು ಹೋದ್ರೆ. ಅದೇ ಸಂಜೆ ತನಕ ಏನ್ ಮಾಡೋಣ, ನೀನೇನೋ ಅಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಜಪ ಮಾಡ್ತೀಯ. ನಾನು ಒಬ್ಬಳೇ ಮಾಡ್ಬೇಕಲ್ಲ, ಹೆಲ್ಪರ್ ಇಲ್ವಲ್ಲ ನಮ್ಮ ಹೆಲ್ಪರ್. ಹೋಗ್ತಾ ಇದ್ದಾರೆ ಇವತ್ತು. ನಿನ್ನೆ ಚೆನ್ನಾಗಿತ್ತಲ್ಲ, ನಿನ್ನೆ ಮಾಡೋಣ ಕಣೆ. ಸೊ ಅದೆಲ್ಲ ಸಮ್ ಪ್ರೊಫೆಷನಲ್ ವರ್ಕ್ಸ್, ಅದನ್ನ ಎಲ್ಲ ಇದು ಮಾಡಬಾರ್ದು. ಯಾರ್ದು ನಿಮ್ಮ ಲ್ಯಾಪ್ಟಾಪ್ ಹಾಕಿದೆಯಲ್ಲ? ನಂದು ಆಯ್ತು, 100% ಆಗಿತ್ತು. ಆಗಲ್ಲ ನೋಡಿ ಗಾಯ್ಸ್, ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಟ್ಟಿದೆ ಇಬ್ರದು. ಅಮ್ಮ ಮಗನ ಫುಲ್ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಟ್ಟಿದೆ. ಅಲ್ಲೇ ರೆಡಿ ಆಗ್ಬಿಟ್ಟ. ಈಗ ಇನ್ನೊಂದು ಮನೆಗೆ ಡ್ರಾಪ್ ಮಾಡಿ ನಾವು ಕೆಳಗಡೆ ಇದ್ವಿ. ಎಲ್ಲ ಕಾಫಿ ಕುಡಿಯೋಷ್ಟೊತ್ತಿಗೆ ಇಬ್ರು ರೆಡಿಯಾಗಿ ಬಂದಿದ್ದಾರಲ್ಲ. ಇವನು ನೋಡಿ, ಇವನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಗಾಯ್ಸ್. ನನಗಂತೂ ಓಲ್ಡ್ ಮೆಮೊರೀಸ್ ನೆನಪಾಗ್ತಾ ಇದೆ ಇವಾಗ. ನನಗಂತೂ ನಮ್ಮ ಮನೆಗೆ ಯಾರು ರಿಲೇಟಿವ್ ಬಂದ್ಬಿಟ್ರೆ ಸಾಕು, ನನಗೆ ನನಗೆ ಸ್ಕೂಲಿಗೆ ಹೋಗಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ನನಗೆಲ್ಲ ನನ್ನ ಸ್ಕೂಲಲ್ಲಿ ಇದ್ರು ದಿಮೋ ಮೈಂಡ್ ಎಲ್ಲ ನಮ್ಮ ಮನೆ ಕಡೆನೇ ಇರ್ತಿತ್ತು ರಿಲೇಟಿವ್ಸ್ ಬಂದಿದ್ರೆ. ಈಗಲೂ ಹೋಗಂಗಿಲ್ವಾ? ನಾವು ಹೋಗ್ತೀವಲ್ಲ ಸಂಜೆ, ಆದ್ರೂ ಹೋಗಂಗಾಗಲ್ಲ ಅದು. ಹೇಳೋ, ಬರೀ ಸೂಪರ್ ಮಾರ್ಕೆಟ್, ಆ ಮಾಲು ತಿನ್ನೋದು ಅಷ್ಟೇ ಗೈಸಿ ಒಂದು. ಆಮೇಲೆ ಗನ್ನು. ಅದು ಇವಾಗ ನೀವು ಹೇಳ್ತಿದ್ದೀರಾ, ಬಟ್ ಅವ್ನಿಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಅವನಿಗೆ ಅವ್ನು ಬೇಜಾರಾಗ್ತಾ ಇತ್ತು, ಅವ್ನಿಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಇವಾಗ ನೀವು ಹೇಳ್ಕೊತಿದ್ರೆ ಅವಾಗ ನೀವು ಹಂಗೆ ಇದ್ರಿ. ಅವಾಗಂತೂ ನಮ್ಮ ಮನೇಲಿ ನಾನು ಹೇಳಂಗೇ ಇಲ್ಲ, ಹೋಗಲ್ಲ ಸ್ಕೂಲಿಗೆ ಅಂತ ಹೇಳಂಗಿಲ್ಲ. ಬಟ್ ಈಗ ನಮ್ಮ ಪಪ್ಪ ನಮ್ಮ ನೌಶಂಗೆ ಹೇಳೇ ಬಿಡ್ತಾರೆ, ಬಿಡ ಇವತ್ತೊಂದಿನ ಹೋಗ್ಬಿಡ ಬಿಡ ಅಂತ ನಮ್ಮ ಪಪ್ಪನೇ ಅಂದ್ಬಿಡ್ತಾರೆ. ಬಿಡ ಹೋಗಂತ ಆಮೇಲೆ ನಮ್ಮ ಪಪ್ಪನೇ ಹೇಳ್ಬಿಡ್ತಾರೆ ಗೈಸ್. ನೋಡಿ ನೋಡ ದಿವಂತು, ದೇವಸ್ಥಾನಕ್ಕೆ ಹೋಗೋಣ ಇಲ್ಲ ಬಿಟ್ಬಿಡೋಣ? ಇನ್ನೂ ಒಂದು ಪವರ್ಫುಲ್ ದೇವಸ್ಥಾನ ಇಲ್ಲಿದೆ ಅಂತ ತೋರಿಸ್ತೀನಿ. ಎಲ್ಲಿಗೆ ಹೋಗಲ್ಲ ಬಿಡ, ಎಲ್ಲಿಗೂ ಹೋಗಲ್ಲ ಕಣ. ನೀವು ಇನ್ನೊಂದು ಬ್ಲಾಗ್ ನೋಡು ಆಯ್ತಾ? ಇದೆಲ್ಲ ಆದ್ಮೇಲೆ ಬ್ಲಾಗ್ ನೋಡಿ ನಂದನ್ನ. ದಿವಂತ್ ಒಂದೇ ಕಣ್ಣಲ್ಲೇ ಹತ್ತು ಬಿಡ್ತಾನೆ ಗೈಸ್ ಇವಾಗ.
ಬಾಯ್ ದಿಮ್ಮಣ್ಣ ಹಿಂದೆ ತಿರ್ಗೋ. ಅಯ್ಯೋ ಕೆಸರಲ್ಲಿ ಧೀಮಂತ್ ರಾಜ್ ಫುಲ್ಲು ಅದು ಬಂದ್ಬಿಡುತ್ತಲ್ಲ ಅದು. ಸ್ಕೂಲ್ ಅಲ್ಲ ಸ್ಕೂಲೆಲ್ಲ ಹಂಗಿರ್ಬೇಕು. ನಾನು ಸ್ಕೂಲಿಗೆ ಹೋಗಿ ಎಷ್ಟೊಂದು ದಿನ ಆಯಿತು ಈ ಥರ ನೋಡಿ. ಇಲ್ಲೇ ನಿಂತ್ಕೊಬೇಕು. ನೋಡಿ ಗೈಸ್ ಇಲ್ಲಿ ವ್ಯೂ ಹೆಂಗಿದೆ. ನಾವು ಆ್ಯಕ್ಚುಲಿ ಇವಾಗ ಬಂದಿರೋದು ದುರ್ಗಾ ಟೆಂಪಲ್ಗೆ. ಬನ್ನಿ ಒಳಗೆ ಯಾವ ಥರ ಇದೆ ಟೆಂಪಲ್ ಏನು ಅಂತ ತೋರಿಸ್ತೀನಿ. ಓಕೆ ನೋಡಿ ಗೈಸ್ ಇದು ದೇವಸ್ಥಾನ. ಏನಂದ್ರೆ ತೋಟ ಹಾಂ ಅಡಿಕೆ ತೋಟ. ಆ ಕಡೆನಾ? ಈ ತೋಟ ಬಿಟ್ಟು ನೆಕ್ಸ್ಟ್ ತೋಟ ಹ್ಮ್, ರೋಡ್ ದಾಟಿ. ಚೆನ್ನಾಗಿದೆಲ್ಲ. ಅಲ್ಲಿ ಕೆಳಗೆ ಹೋಗೋಣ. ಜಾರುತ್ತಾ ಅಲ್ಲಿ? ಜಾರತ್ತನೋ ಚೆನ್ನಾಗಿಲ್ವಾ? ನೀರು ತುಂಬಿದ್ದೆ ಚೆನ್ನಾಗಿ. ಹೌದಾ? ಪೂಜೆ ಆಗ್ತಾ ಇದೆ. ನೋಡಿ ಫೆಬ್ರವರಿಲಿ ಹ್ಮ್. ಅದಕ್ಕೆ ಕೋಣ ಬಿಟ್ಟಿರೋದು. ಈ ಕೋಣನೇ Next year ಗ? ನೆಕ್ಸ್ಟ್ ಇಯರಿಗೆ ಇವಾಗಲೇ ಬಿಟ್ಟಿದ್ದಾರೆ ಕೋಣ. ಇನ್ನೂ ಇಷ್ಟು ದೊಡ್ಡದಾಗಿ ಬಿಡಂಗಾರ ದೊಡ್ಡದನ್ನು ಫುಲ್ಲು ದೊಡ್ಡದಾಗಿ ಹ್ಮ್. ಅದಕ್ಕೆಲ್ಲ ಮಸಾಜ್ ಗಿಸಾಜ್ ಎಲ್ಲ ಮಾಡಿ ಹೌದಾ? ಫುಲ್ ಬ್ಲ್ಯಾಕ್ ಮಾಡಿಬಿಡ್ತಾರೆ. ಹ್ಞೂ ದೇವ್ರ ಕೋಣ ಅಂತ. ಹೌದಾ? ನಾವು ವರ್ಷ ಇದು ಮಾಡಿ. ವರ್ಷ ಅಲ್ಲ 3 ವರ್ಷಕ್ಕೊಂದ್ಸರಿ. ಹ್ಞೂ ಮೊನ್ನೆ ಪೂಜೆ ಮಾಡಿ ಬಿಟ್ಟಿದ್ದಾರೆ ಅನ್ಸತ್ತ. ಈ 3 ವರ್ಷದ ಅದೆಲ್ಲ ಹಿಂದೆ ಕಟ್ಬಿಟ್ಟಿದ್ದಾರೆ. ಒಂದು ಅಲ್ಲೇ ಇರುತ್ತೆ. ಇವಾಗ ಹೊರಗಡೆ ಬಿಡಲ್ಲ, ಹ್ಮ್. ಇಲ್ಲೇ ಇಟ್ಕೊಂಡು ಸಾಕ್ತಾರೆ ಚೆನ್ನಾಗಿ. ಅದೆಲ್ಲ ಹಿಂಗೆ ಇದು ಮಾಡ್ಕೊಂಬಂದಿದಾರಲ್ವಾ? ನಾವು ಜಾಸ್ತಿ ಮಾಡಲ್ಲ. ಈ ಕಟಕರ ಜನ ಅಂತಾರಲ್ಲ, ತಿನ್ನೋ ಜನ, ಅವ್ರು ಜಾಸ್ತಿ ಇರೋದನ್ನ ಇಟ್ಕೊಳ್ತಾರೆ. ಕೋಳಿ ಕುರಿ ಈ ಥರ ಎಮ್ಮೆಲ್ಲ ಕೋಳಿ ಕುರಿ ಅಷ್ಟೇ ಕಡಿತಾರೆ ಜಾಸ್ತಿ. ಊರಿಂದ ಎಲ್ಲ ಬಂದು ಈಗೆಲ್ಲ ಟ್ರಿಪ್ ಮನೆ ದೇವರು ಅಂತ ಹೋಗ್ತಾರಲ್ಲ, ಆ ಥರ ಎಲ್ಲ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಡುಗೆನೂ ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ಪ್ರಸಾದ ಎಲ್ಲ ಹಾಕಿ ತುಂಬಾ ಇಟ್ಕೊಳ್ತಾರೆ. ಇದಕ್ಕೆ 3 ವರ್ಷಕ್ಕೊಂದ್ಸತಿ. ಎಷ್ಟು ದೊಡ್ಡ ಕೆರೆ ಇದೆ ಅಲ್ಲ ಇದು? ಸೂಪರ್ವಾ. ಕೆರೆಯ ಊರು ಹಿರೇಕೆರೂರು. ಹಿರಿದಾದ ಕೆರೆಯ ಊರು ಹಿರೇಕೆರೂರು. ದೊಡ್ಡ ಕೆರೆ. ಹಿರೇಕೆರೂರು ಊರು ಕೆರೆ ಇದೇನಾ? ದೊಡ್ಡ ಕೆರೆ. ಮೂಲ ಹೆಸರು ಬಂದಿರೋದು ಈ ಕೆರೆ ಅಂತ. ಬಾಯ್ ಬಾಯ್. ಏನು ಮಾತಿಲ್ಲ. ಬಾಯ್ ಬಾಯ್. ಮಾತಿಲ್ಲ ಕಥೆ ಇಲ್ಲ ಇನ್ನೇನಿದೆ. ನೋಡಿ ಗೈಸ್ ಅದು ನಮ್ಮ ಇಲ್ಲಿ ಕೊಟ್ರ ಇಲ್ಲಿ ನೋಡಿ ಗೈಸ್. ಈಗ ತೋರಿಸ್ತಾನೆ ನೋಡ್ರಿ. ಇವಾಗ ಖುಷಿ ಫುಲ್ ಆಲ್ರೆಡಿ ರೆಡಿ ಮಾಡಿಬಿಟ್ಟು ಊರಿಗೆ ತೊಗೊಂಡೋಗೋ. ಇದೆಲ್ಲ ಏನು ಇಟ್ಟು ನಾವೆಲ್ಲ ಅಲ್ಲೆಲ್ಲ ಹಾಕ್ಸಲ್ಲ ಗೈಸ್. ಅಂದರೆ ಜೋಳ ಎಲ್ಲ ಚೆನ್ನಾಗಿ ಅಷ್ಟಿಷ್ಟ ಆಗಲ್ಲ ಅಂತ. ರಾಗಿ ಹಿಟ್ಟು. ರಾಗಿ ಹಿಟ್ಟು ಇಷ್ಟೊಂದಿತ್ತಾ? ಈರುಳ್ಳಿ 10-12 ರೂಪಾಯಿ ಕೆಜಿ ಅಂತ ಅದಕ್ಕೆ ಕೊಡ್ತೀನಿ. ಆಮೇಲೆ ಏನು ಗೊತ್ತಾ, ಇಲ್ಲಿ ಫುಡ್ಡು ಚೆನ್ನಾಗಿರುತ್ತೆ. ಇದೆಲ್ಲ ತರಕಾರಿ ಲೋಡ್ ಆಗ್ತಿರೋದು ಏನೇನೋ ಇಟ್ಟಿದ್ದಾರೆ. ಇದೆಲ್ಲ ಕುರುಕಲು ತಿಂಡಿಗಳು. ಇಲ್ಲ ಅದು ಇದೆಲ್ಲ ಇಟ್ಟಿದ್ದಾರೆ. ಹೋ ನಂದಲ್ಲ ಅದು. ಇದೆಲ್ಲ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ. ಇಲ್ಲಿ ಫುಡ್ಡೇ ಒಂಥರ ನನಗೆ ಖುಷಿ, ಇಷ್ಟ. ಆಮೇಲೆ ಇನ್ನೂ ಚೆನ್ನಾಗಿರೋ ಐಟಮ್ಸ್ ತೋರಿಸ್ತೀನಿ ಆಯಿತಾ? ಯಾಕಪ್ಪ ಇದು ಅಂದರೆ ಆ ಬೆಂಗಳೂರಿನಲ್ಲಿ ಸಿಗೋದೇ ಇಲ್ಲ ಗೈಸ್. ತೋರಿಸ್ತೀನಿ ಅದು ಏನೇನು ಐಟಮ್ ಸಿಗಲ್ಲ, ನಾವು ಏನು ತೊಗೊತೀವಿ, ನಮ್ಮ ಶಾಂತಮ್ಮ ಏನು ಕೊಡ್ತಾರೆ ಅಂತ. ಓಕೆನಾ? ಬನ್ನಿ. ನೌ ವಿ ಆರ್ ಗೋಯಿಂಗ್ ಟು ಬೆಂಗಳೂರು. ಇವಾಗ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗ್ತದೆ ಗೈಸ್. ಇವಾಗ ಟೈಮ್ ಬಂದು 8:01 ಅಂತ ಅಂದರೆ 6 o'clock, ಈವ್ನಿಂಗ್ 6 o'clock. ಖುಷಿಗೆ ಸ್ವಲ್ಪ ವರ್ಕ್ ಎಲ್ಲ ಇತ್ತು. ಸೊ ಹಂಗಾಗಿ ನಾವು ಮನೆ ಬಿಡೋದು 6 o'clock ಆಯಿತು ಟೈಮು.
ಚೆನ್ನಾಗಿತ್ತು ಗೈಸ್. ಈ ಒಂದು ವೆಕೇಶನ್ ಮೋಡ್ ಚೆನ್ನಾಗಿತ್ತು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮನೇಲೂ ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗಿತ್ತು. ಬಟ್ ನನಗೆ ಆ್ಯಕ್ಚುಲಿ ಇಲ್ಲಿಂದ ಹೋಗೋಕ್ಕೆ ಬೇಜಾರಾಗ್ತಾ ಇದೆ ಇವತ್ತು. ಇನ್ನೂ ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇನ್ನೂ ಒಂದೆರಡು ಇನ್ನ ಇದ್ದಷ್ಟು ನನಗೆ ಬೇಜಾರಾಗುತ್ತೆ ನೆಕ್ಸ್ಟ್ ಹೋಗಕ್ಕೆ. ಹಂಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ನನಗೆ ಇರಬೇಕು ಅನ್ಸುತ್ತೆ. ನನಗೆ ಶಂಕರಘಟ್ಟದಲ್ಲೂ ಅಷ್ಟೇ ಇನ್ನೊಂದಿನ ಇರಬೇಕಿತ್ತು ಅಂತ ಸ್ಯಾಟರ್ಡೇ ಇತ್ತು, ಸಂಡೇ ಬಂದೆ. ಇಲ್ಲೂ ಹಂಗೆ ಅನಿಸ್ತಾ ಇದೆ, ಅಯ್ಯೋ ಇನ್ನೊಂದಿನ ಇರೋಣ ಅಂತ. ಬಟ್ ನಾಳೆ ನನಗೆ ಎಕ್ಸಾಮ್ ಡ್ಯೂಟಿ ಇದೆ. ಎಕ್ಸಾಮ್ ಡ್ಯೂಟಿ ಇರಲಿಲ್ಲ ಅಂದಿದ್ದಿದ್ರೆ ನಾನು ಆರಾಮಾಗಿ ಇಲ್ಲೇ ಇರೋಣ, ಬೇಡ ಖುಷಿ ನೆಕ್ಸ್ಟ್ ವೀಕ್ ಹೋಗೋಣ, ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳ್ತಿದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಕ್ಸಾಮ್ ಡ್ಯೂಟಿ ಇದೆ, ಹೋಗಲೇಬೇಕು. ಮತ್ತು ನಂಗೆ ನೆಕ್ಸ್ಟ್ ಮಂತ್ ನನಗೆ ವೆಕೇಷನ್ನು ಡೇಸ್ ಇದೆ. ಸೊ ಹಂಗಾಗಿ ಆವಾಗ ಆರಾಮಾಗಿ ಬರ್ಬೋದು ಅಂತ ಅಂದ್ಕೊಂಡು ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೈಸ್. ಚೆನ್ನಾಗಿತ್ತು ಈ ಒಂದು ವೆಕೇಷನ್. ಫುಲ್ ಫ್ಯಾಮಿಲಿಗೆ ಅಂತಲೇ ಟೈಮ್ ಕೊಟ್ಟಿದ್ದೀವಿ ಈ ಒಂದು ವೆಕೇಷನ್ನಲ್ಲಿ. ನೆಕ್ಸ್ಟ್ ಮಂತು ಇನ್ನೂ 13 ಡೇಸ್ ಇದೆ ನನಗೆ. ಆವಾಗ ನೋಡಬೇಕು, ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಏನು ಎತ್ತಾಗುತ್ತೆ ಅಂತ. ನೋಡಿ ಗೈಸ್, ಇಷ್ಟು ನೇರಳೆ ಹಣ್ಣನ್ನು ಕೊಟ್ಟು ಕಳಿಸಿದ್ದಾರೆ. ಆರಾಮಾಗಿ ಕುತ್ಕೊಂಡು ತಿನ್ಕೋ ಅಂತ. ಅದು ಬೆಂಗಳೂರು ತನಕ ಹೋಗು ಅಂತ ಕೊಟ್ಟಿರೋದು. ಇಲ್ಲ ನೀನು ದಾವಣಗೆರೆ ಮುಟ್ಟಷ್ಟೆಲ್ಲ ಖಾಲಿ ಮಾಡುವಂತ ಅಲ್ಲ. ಅದು ನನ್ನ ಫೇವ್ರೇಟು, ಚೆನ್ನಾಗಿದೆ. ನೀನು ಕರೆಕ್ಟಾಗಿ 5 ನಿಮಿಷಕ್ಕೊಂದು 10 ನಿಮಿಷಕ್ಕೆ ಒಂದೊಂದು ಹಾಕೊಂಡ್ರು ನೀನು ಬೆಂಗಳೂರು ತನಕ ಆರಾಮಾಗಿ ತಿನ್ಬೋದು. ನೀನು ಸೆಕೆಂಡಿಗೆ ಒಂದೊಂದು ಹಾಕೊಂತೀವಿ, 10 ಸೆಕೆಂಡಿಗೆ ಒಂದು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ, ಮತ್ತೆ ಓಪನ್ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ತಿನ್ನೋಣ ಅಂತ ಅನ್ಕೊಂತೀನಿ, ಏನು ಮಾಡೋದು. ಚೆನ್ನಾಗಿರುತ್ತೆ ಹಿಂಗೆ ಲಾಂಗ್ ಡ್ರೈವ್ ಜೊತೆಗೆ ನನಗೆ ಬೇಕಾಗಿರೋ ಫ್ರೂಟ್ಸ್ ತಿನ್ನಕ್ಕೆ ಇಷ್ಟ ನಂಗೆ. ಅದು ಬಿಟ್ಟು ಚಿಪ್ಸು ಅದೆಲ್ಲ ಇಷ್ಟ ಆಗಲ್ಲ. ಇಲ್ಲ ಅಲ್ಲೇನಾದ್ರು ಬ್ರೇಕ್ ತಗೊಂಡು ಮಸಾಲ ಪುರಿ ಆ ಥರ ಎಲ್ಲ ತಿನ್ನಕ್ಕೆ ಇಷ್ಟ ಆಗುತ್ತೆ. ನಂದು ಸ್ಟಾಕ್ ಇದೆ ಹಿಂದೆ, ಅದನ್ನ ನಾನು ಅಲ್ಲೇ ತಿನ್ಬಿಟ್ಟೆ ಮನೇಲೆ. ಹೊಟ್ಟೆ ತುಂಬ ಅದಕ್ಕೆ ಪ್ಯಾಕ್ ಮಾಡಿಸ್ಕೊಂಡ್ಬಿಟ್ಟೆ ನಾನು. ಕಡಲೆಕಾಯಿ ತಿನ್ನಕ್ಕಾಗಲ್ಲ ಅಂತ ಪ್ಯಾಕ್ ಮಾಡಿಸ್ಕೊಂಡ್ಬಿಟ್ಟೆ ನಾನು. ಫುಲ್ ಪ್ಯಾಕು, ಫುಲ್ ಲೋಡ್ ಆಗಿದೆ. ಸಪ್ರೇಟ್ ನನಗೆ ಕಡಲೆಕಾಯಿ, ಖುಷಿ ಕಡಲೆಕಾಯಿ ಅಂದ್ರೆ ಇಷ್ಟ, ನನಗೆ ನೇರಳೆ ಅಂದ್ರೆ ಇಷ್ಟ. ನಮ್ಮ ಅತ್ತೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇದ್ದಾರೆ ಅಂತ ಅಂದ್ರೆ ಫುಲ್ ಅಂಡರ್ಸ್ಟ್ಯಾಂಡಿಂಗು. ಆಮೇಲೆ ನನಗೆ ಕಡಲೆಕಾಯಿ ಬೇಡ, ನಾನು ಈಗಲೇ ಅಲ್ಲೇ ತಿನ್ಬಿಟ್ನಲ್ಲ, ಅದಕ್ಕೆ ಬೇಡ ಅಂದ್ರೆ ಅದನ್ನ ತೆಗ್ದು ಬ್ಯಾಗಲ್ಲಿ ಇಟ್ರು, ಇದನ್ನ ಹಂಗೆ ಇಟ್ರು. ಇದನ್ನ ಡಾರ್ಲಿಂಗ್ ಆಗ್ಬಿಟ್ಟೆ ಇವಾಗ. ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಗೈಸ್ ನಮ್ಮ ಅತ್ತೆದು. ಏನ್ ಕೇಳ್ತಿ ಎಲ್ಲ ಕೊಡ್ತಾರ ನಮ್ಮ ಅತ್ತೆ. ದೇವ್ರು ಹಿಂಗೆ ಇಟ್ಟಿರ್ಲಪ್ಪ. ಆಮೇಲೆ ಏನ್ ನಿಂತಿದ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ, ಹೊಟ್ಟೆ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ ಬೇಕು ಅಂದಿದ್ದಕ್ಕೆ. ಆಮೇಲೆ ರೊಟ್ಟಿ ಇಟ್ಟಿದ್ದಾರೆ, ಜೋಳದ ರೊಟ್ಟಿ. ಒಂದಿನಕ್ಕೆ ಮ್ಯಾನೇಜ್ ಆಯ್ತಲ್ಲ, ಹೆಂಗಿದ್ರು ಆ ಕೆಲಸದ ಅಂಟಿ ಬರಲ್ಲ ಅಂತಾನೆ ಇಟ್ಟಿರೋದು. ಕರೆಕ್ಟ್ ಆಯ್ತಲ್ಲ, 15 ರೊಟ್ಟಿ ಇಟ್ಟಿಯಾರಂತೆ. ಕರೆಕ್ಟ್ ಆಯ್ತಲ್ಲ, ಫುಲ್ ಅವಳಿ. ಸರಿ ಗೈಸ್, ಹೋಗ್ತಾ ಹೋಗ್ತಾ ಮತ್ತೆ ಸಿಗ್ತೀವಿ, ಓಕೆನಾ ಗೈಸ್? ಜಸ್ಟ್ ಇವಾಗ ಏನಾಯ್ತು ಅಂದ್ರೆ, ಏನಾಯ್ತಪ್ಪ ಖುಷಿ, ಅಲ್ಲಿ ರೋಡ್ ಹಿಂಗೆ ಗಾಡಿ ಹೋಗ್ತಾ ಇದೆ, ಸೆಂಟ್ರ್ ರೋಡ್, ಡಿವೈಡರ್ ಅಲ್ಲ ಅದು, ಲೈನ್ ಇರುತ್ತಲ್ಲ, ಡಿವೈಡರ್ ಲೈನು. ಆ ಲೈನಲ್ಲಿ ಒಬ್ಬ ಸಂತೆ ಮುಗಿಸ್ಕೊಂಡಿದ್ದಾನೆ, ಹಳ್ಳಿಯವರು. ಸಂತೆ ಮುಗಿಸ್ಕೊಂಡು ಬ್ಯಾಗ್ ನಾನು ಎಲ್ದ ಮೇಲೆ ರೋಡ್ ಮೇಲೆ ಇಟ್ಬಿಟ್ಟು ಹಿಂಗೆ ಶಿಸ್ತು ಹಿಂಗೆ ಟೆನ್ಷನಲ್ಲಿ ನಿಂತ್ಕೊಂಡೆ. ನಾನು ಏನಕ್ಕೆ ನಿಂತ್ಕೊಂಡೆ, ಅವ್ರು ಆ ಕಡೆ ಈ ಕಡೆ ಹೋಗಕ್ಕಾಯ್ತವ್ರೇನೋ ಅನ್ಕೊಂಡೆ. ಹತ್ತ ಹೋದ್ವಿ, ವಿಂಡೋ ತೆಗ್ದಿದ್ವಲ್ಲ, ಹೆಂಗ್ ಕೇಳಿಸ್ತಾ ಪ್ರತಿ ಒಂದೀಟ್ ಹೊಡ್ಕೊಂಡು ಫುಲ್ ಕುಡ್ದ್ಬಿಟ್ಟು ಅಣ್ಣ ಫುಲ್ ಟೈಟ್ ಆಗ್ಬಿಟ್ಟು ಒಂದೀಟ್ ಹೊಡ್ಕೊಂಡು ನಾವ್ ಒಂದೀಟ್ ಮುಟ್ಟಕ್ ಹೋಗಿದ್ರೆ ಮುಗಿತಿತ್ತು. ಇಲ್ಲ, ನನಗೆ ಅದ ಕುಡ್ದಿಯೇನೆ ಅಂತ ಗೊತ್ತಿರ ಹಿಂಗ್ ಚಮಕ್ ಕೊಟ್ಬಿಡ್ತಿದ್ದೆ, ಗೊತ್ತಾಗ್ಲಿಲ್ಲ. ಆಮೇಲೆ ಕೇಳಿಸ್ತು ಒಂದೀಟ್ ಹೊಡ್ಕೊಂಡು. ಏನು ಮಾಡ್ತಿಲ್ಲ, ಟೈಟ್ ಆಗಿ ನಿಂತ್ಕೊಂಡ್ಬಿಟ್ಟವನೆ. ಫುಲ್ ಫಸ್ಟ್ ಅದು ವೆಜಿಟೇಬಲ್ ಬ್ಯಾಗ್ ಎಲ್ಲ ಹಿಡ್ಕೊಂಡು ಮಜಾ ಇತ್ತು ಗೈಸ್. ಜಸ್ಟ್ ಕ್ಲಿಪ್ ಮಿಸ್ ಆಗ್ಬಿಡ್ತು. ನಾನು ಫುಲ್ ಹೆಂಗು ನಾನು ಖುಷಿ ಮಾತಾಡ್ಕೊಂತ ಬರ್ತಾ ಇದ್ವಿ, ಆ ಗ್ಯಾಪ್ ಅಲ್ಲಿ ಇದಾಯ್ತು. ಇದು ವ್ಲಾಗ್ ಅಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಿಂತಿದ್ ನೋಡಕ್ ಚೆನ್ನಾಗಿತ್ತು ನೋಡಕ್ಕೆ. ಒಂದೀಟ್ ಹೊಡ್ಕೊಂಡು ಹೋಗ್ಬಿಟ್ರು, ಎಲ್ಲರಿಗೂ ಆ ಕಡೆಯಿಂದ ಬರತ್ಗೂ ಕೇಳೋಣ, ಈ ಕಡೆಯಿಂದ ಹೋಗೋನ್ಗೂ ಅವನಿಗೆ ಇನ್ನೆಷ್ಟು ಬೇಜಾರಾಗಿ ಬಿಡವಲ್ಲ. ಜೀವನದಲ್ಲಿ ಜೀಪ್ಸೆ ಬಂದ್ರು.
ಅವನಾರು ಒಂದು ಈಟ್ ಹೊಡೆದಿದ್ರೆ ಅಷ್ಟೇ ಅವನ ಕತೆ, ಈಟ್ ಓಟ್ ಆಗಿರೋದು. ಅನ್ನಪೂರ್ಣ ಚಾರ್ಜ್ ಅನ್ನಪೂರ್ಣ ಅಂದ್ರೆ ಊಟನೇ ತಾನೆ, ಚಾರ್ಜಿಂಗ 1 ಗಂಟೆ ನಿಂತ್ಕೊಬೇಕು ನೋಡು ಚಾರ್ಜ್ ಆದ್ರೆ. ಎಲೆಕ್ಟ್ರಿಕ್ ನಾವು ಪೆಟ್ರೋಲ್ ಹಾಕ್ಸ್ಕೊ ಓಡು ನಮ್ದೆಲ್ಲ. ಅವ್ರು ಚಾರ್ಜಿಂಗ್ ನಾನು ನೋಡೇ ಇಲ್ಲ ಇವತ್ತು. ನಾನು ಇವತ್ತೇ ನೋಡ್ತಾ ಇರೋದು. ನಾನು ಸೀರಿಯಸ್ಲಿ ಇವತ್ತೇ ನೋಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ನಾನು ನೋಡಿಲ್ಲ, ನನ್ನ ಥರದಲ್ಲೇ ಯಾರು ನೋಡ್ದಂಗೆ ಇರ್ತಾರಲ್ವಾ, ತೋರಿಸ್ತೀನಿ ಬನ್ನಿ. ಕಾರ್ ಚಾರ್ಜ್ ಮಾಡೋದು ಆರಾಮ. ಕಾರ್ ಚಾರ್ಜ್ ಮಾಡೋದು ನೀರಾ ನೋಡಿ ಗೈಸ್ ಇದೆ. We came to this cafe guys. ಮೇಡಮ್ ಆರ್ಡ್ರ್ ಮಾಡ್ತಾ ಇದ್ದಾರೆ. ಮೆನುಲಿ ಹೆಂಗಿದೆ ನೋಡೋಣ. ಗೋಬಿ ಮಂಚೂರಿ ಅಂತ ನೋಡಿದ್ರೆ 175 ಇದೆ, ಕಾಸ್ಟ್ಲಿ ದುನಿಯಾ. ಬಟರ್ ಪರೋಟ ಟೇಕ್ ಗೋಬಿ ಮಂಚೂರಿ ಒಂದಿಚ್ಚು ನಾವು ಸಖತ್ತಾಗಿರುತ್ತೆ. ನೂಡಲ್ಸ್ ಬೇಡ, ಎನಿಥಿಂಗ್ ಇಸ್ ಫೈನ್. ನೂಡಲ್ಸ್ ಇದು ತಗೋಬೋದಲ್ಲ. ರೈಸ್ ಅಂಡ್ ನೂಡಲ್ಸ್ ಅದೇನೋ ರೈಸ್ ಅಂಡ್ ನೂಡಲ್ಸ್ ಏನದು ವಾಟ್ ಇಸ್ ಬಿಗ್ ಸಾಫ್ಟ್ ನೂಡಲ್ಸ್. ಓಕೆ ಓಕೆ ಶಿಜ್ವಾನ್ ಅಂತೂ ಬೇಡ. ಹಾಂ ಶಿಜ್ವಾನ್ ತೊಗೋಣ. ಶಿಜ್ವಾನ್ ಆದರೆ ನಾನು ಓಕೆ. ಶಿಜ್ವಾನ್ ಆದರೆ ನಾನು ಚೆನ್ನಾಗಿ ಬಿಡಲ್ಲ ಗುರು, ನನಗೆ ಶಿಜ್ವಾನ್ ಅಂದರೆ ಇಷ್ಟ. ನನಗೆ ಶಿಜ್ವಾನ್ ಇಷ್ಟ. ಬೇಡ, ವೆಜ್ ಫ್ರೈಡ್ ರೈಸ್ ಮನೆಯಲ್ಲೇ ಮಾಡ್ಕೊಬೋದು. ಏನು ಚೆನ್ನಾಗಿರುತ್ತೆ ಅಂತ ಕೇಳು ಅವರಿಗೆ. ಮೆನು ಕೊಟ್ಬಿಟ್ಟು ಅವರಿಗೆ ಕೇಳಿದ್ರೆ ಈರುಳ್ಳಿ ತಂದ್ಬಿಟ್ಟು ಹಂಗೆ ತಗೊಂಡು ಕೊಡೋಣ ಬೇಡ ಅಂತ ಮಿನಾಮೇಷ ಎನಿಸ್ತಾವೆ. ಫೈನಲಿ ಬಂತು. ನನಗೇನು ಸಾಸ್ ತಿನ್ನಲ್ಲ. ಪ್ರತಿ ಆಟ ಆಡ್ತಿದ್ದೀಯೋ ಯಾವ ತಟ್ಟೆ ಹಾಕಂತೀಯ? ಇದಕ್ಕೆ ಹಾಕೋ, ಸೈಡಿಗೆ ಹಾಕಿ ಸ್ಟೈಲಾಗೆ. ನೋಡಿ ಗೈಸ್, ಎಲ್ಲೆಲ್ಲೂ ನನ್ನ ಲವ್ ಶಿ ಲವ್ಸ್. ಯಾವಾಗ ಬರಲ್ಲ ಅನ್ನು ಬೀಳ್ತಿಲ್ಲ ಅಲ್ಲ. ಶಿಜ್ವಾನ್ ನೋಡೋಣ ಎಲ್ಲ. ಇದು ಸಿಂಗಾಪುರಿ ನೂಡಲ್ಸ್ ಅಂತೆ. ಅವ್ನು ಯಾಕೋ ಕೊಡವನೇ ಮಕ ಹಂಗೆ ಮಾಡ್ಕೊಂಡು ಕೊಟ್ಟ ಗೈಸ್. ಮೆಣಸಿನ್ಕಾಯಿ ಕೊಟ್ಟಿದಾರಲ್ಲ ಏನು ಅಂತೀಯಲ್ಲ ಅದಕ್ಕೆ? ಕ್ಯಾಪ್ಸಿಕಮ್ ಅಲ್ಲ ಇದು ಅದಾ ಮಜ್ಜಿಗೆ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ. ಅದು ಮಜ್ಜಿಗೆ ಮೆಣಸಿನ್ಕಾಯಿ ಅಲ್ಲ, ಮಂಗ ಅಲ್ಲ. ಸಿಂಗಾಪುರ್ ಎಲ್ಲ ಬೆಳ್ಳುಳ್ಳಿ ನೂಡಲ್ಸ್ ಗೈಸ್, ಕಂಪ್ಲೀಟ್ಲಿ ಆನ್ ಬೆಳ್ಳುಳ್ಳಿ ಆ್ಯಂಡ್ ದೇ ಆ್ಯಡೆಡ್ ಸಮ್ ಕ್ಯಾಶ್ಯೂ. ಸಖತ್ ಖಾರ ಇದೆ. ಖಾರ ಅಲ್ಲ, ಸಖತ್ ಖಾರ ಇದೆ. ಮಾಡ್ಬೋದು. ಖಾರನೇ ಇಲ್ಲ. ಖಾರ ಇದೆಯಾ? ಖಾರ ಇಲ್ಲ ಚಿನ್ನ. ನಾನು 2 ತಿನ್ನೋರು ಕೈ ಕಾಲಿದ್ದೆಕೋ. They given on green chili also to make us hot. Good, not bad. ಏನಂತೀರ? ಚೆನ್ನಾಗಿದೆ. ಬಟ್ ರೈಟ್ರೇ ನಾನು ಚೆನ್ನಾಗಲ್ಲ. ನಂಗೆ ಗ್ರೇವಿ ಇರಬೇಕು ಫುಡ್ಡಲ್ಲಿ. ಫುಡ್ ಯಾವಾಗಲೂ ಸಾಫ್ಟ್ ಗ್ರೇವಿ, ಕೈ ತುಂಬ ಡೆಲಿಷಿಯಸ್ ಎಲ್ಲ ಅಂದ್ಕೊಂಡಿರ್ಬೇಕು. ಸಾರ ಕಸ ಬರುತ್ತೆ ಸಾಂಬಾರು. ನೂಡಲ್ಸ್ ಎಲ್ಲ ತಿಂದಾಯ್ತು ಗಾಯ್ಸ್. ಸೊ ಕಾಫಿ ಇನ್ನೂ ಕುಡ್ದಿಲ್ಲ. ಕಾಫಿ ಕುಡಿಯೋಕ್ಕೆ ನೆಕ್ಸ್ಟ್ ಎಲ್ಲಾದರೂ ಪ್ಲೇಸ್ ಸಿಕ್ಕರೆ ಅಲ್ಲಿ ಹೋಗಿ ಕುಡಿಯೋಣ. ಹಾಂ, ಗಾಳಿ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ. ಅಬ್ಬಾ, ಸಕ್ಕತ್ ಗಾಳಿ, ಚೆನ್ನಾಗಿದೆ ಗೈಸ್. ಒಂಥರ ಬಾ ಹೋಣ ಗೈಸ್. 10:30 ಆಯ್ತು. ಬಾರೋ 10:30 ಅಲ್ಲ 11 ಗಂಟೆ ಆಯ್ತು. ಸುಸ್ತಾಯ್ತು ಇವತ್ತು. ನಿದ್ದೆ ಅಲ್ಲ, ಸುಸ್ತು. ಇವಾಗ ನಾವು ಹೊರಗಡೆ ಬಂದು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇದು ತುಮಕೂರು ಟೋಲಲ್ಲಿ ಇಲ್ಲಿ ಒಂದು ಶಾಪ್ ಇದೆಯಲ್ಲ ಗೈಸ್, ಲಾಸ್ಟ್ ಟೈಮ್ ನಾವು ತಿಂದಿದ್ವಿ. ಸಕ್ಕತ್ತಾಗಿದೆ ಮಾತ್ರ. ಎಗ್ ರೈಸ್ ಮಾತ್ರ ಸಕ್ಕತ್ತಾಗಿತ್ತು. ನೀವು ಈ ಕಡೆ ಬಂದಾಗ ಮಿಸ್ ಮಾಡಿರ್ತೀನಿ. ಹಾಂ, ಬನ್ನಿ ಹೋಗೋಣ.
ಗೈಸ್ ತುಮಕೂರು ಟೋಲ್ ಗೇಟ್ ನೆಕ್ಸ್ಟೇ ಬರುತ್ತೆ ಇದು ಸವಿ ಉಪಹಾರ ಅಂತ. ಇಲ್ಲಿ ಸೀರಿಯಸ್ಲಿ ಎಗ್ ರೈಸ್ ಸಕ್ಕಾಗಿರುತ್ತೆ ಗೈಸ್. ನಮ್ಮ ಬೆಂಗಳೂರು ಫೈನಲಿ ವಿ ರೀಚ್ ಬೆಂಗಳೂರು. ಬಟ್ ಈ ಟೈಮ್ ನೋಡಿ ಗೈಸ್, ಇಲ್ಲಿ ಎಷ್ಟಿದೆ ಟೈಮು? 11:30 ಆಗಿದೆ ಇವಾಗ. ನಾವು ಇನ್ನು ನಮ್ಮ ಮನೆ ರೀಚ್ ಆಗಬೇಕು ಅಂದರೆ ಇನ್ನೂ 20 ಮಿನಿಟ್ಸ್ ಬೇಕು. ನಿಯರ್ ಟು 12 ಎಕ್ಸಾಕ್ಟ್ 12 o'clock ಆಗುತ್ತೆ ನಮ್ಮ ಮನೆಗೆ ರೀಚ್ ಆಗೋಷ್ಟರಲ್ಲಿ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಿಟ್ಟು 12 ಗಂಟೆಗೆ ಬಂದಂಗಾಯ್ತು. 6 ಗಂಟೆಗೆ ಬಿಟ್ಟಿದ್ದು. ಬಟ್ ಮಾರ್ನಿಂಗ್ ಬಂದರೆ ಆರಾಮಾಗಿ ಬೈಕ್ ಬರ್ಬೋದು. ನೈಟ್ ಅಂದರೆ ಸ್ವಲ್ಪ ಲೇಟ್ ಆಯಿತು ಇವಾಗ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಬೇಗ ಹೋಗಬೇಕು ಡಿಪಾರ್ಟ್ಮೆಂಟಿಗೆ. ಮತ್ತೆ ವೆಕೇಶನ್ ಮೋಡ್ ಬರೋದು ಇನ್ನೂ ವೆಯ್ಟ್ ಮಾಡಬೇಕು. ಈ ವೆಕೇಶನ್ ಚೆನ್ನಾಗಾಯ್ತು. ನಿದ್ದೆ ನಿದ್ದೆ ಬರ್ತಾ ಇದೆ ಗೈಸ್. ಅಲ್ಲ ನಿನಗೇನು ಇದು ಮಾಡ್ತಾ ಹಾಡು ಹೇಳ್ತಾ ಇದ್ದೀನಿ. ಅಂಟ್ರೋಗ ಇದ್ದಂಗೆ ನಿದ್ದೆ. ನಮ್ಮ ಮನೆ ಬಂದಿದ್ದು ಜಸ್ಟ್ ನಾವು ಬಂದ್ವಿ ಗೈಸ್, ರೀಚ್ ಆದ್ವಿ. ಆ್ಯಕ್ಚುಲಿ ಬಂದಿದ್ದು ಇವತ್ತು ಸ್ವಲ್ಪ ಸ್ಟ್ರೈನ್ ಆಯಿತು, ಯಾಕೆಂದರೆ ನೈಟ್ ಜರ್ನಿ ಅಂತ. ಓಕೆ, ಈಗ ನಾವು ಎಲ್ಲ ಇಲ್ಲಿರೋದೆಲ್ಲ ಲಗೇಜ್ನ ಹೋಗಿ ಶಿಫ್ಟ್ ಮಾಡಬೇಕು ಬೇಗ. ಅದಕ್ಕೆ ಮತ್ತೆ ಟೈಮ್ ಆಗುತ್ತೆ. ನಮ್ಮ ಡಾರ್ಲಿಂಗ್ ಅವರಿಗೆ ನಾನು ಇದನ್ನು ಬೇರೆ ಹೇಳಬೇಕು ಗೈಸ್, ಇಲ್ಲಿ ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಬೇರೆ ಹೇಳಬೇಕು. ಸರಿ ಗೈಸ್, ಆಯಿತು. ಮತ್ತೆ ನಾವು ಇದೆಲ್ಲ ಇಡಬೇಕು. ಇವಾಗ ಲೇಟ್ ಆಗುತ್ತೆ. ಇಷ್ಟು ರಾತ್ರಿ ಯಾರಪ್ಪ ಮನೆಗೆ ತರೋದು ಅಂತ ಎಲ್ಲ ನೋಡ್ತಾರೆ. ಓಕೆ, ನಾನು ಇಲ್ಲಿ ದುಡ್ಡು ಇಟ್ಟಿದ್ದೀನಿ, ತಡಿ ನಿಮಿಷ ತಗೋತೀನಿ. ಮೇಲೆ ಏನಿಲ್ಲ ಗೈಸ್, ಖಾಲಿ ಎಂಟಿ ಬಾಕ್ಸ್. ಓಕೆ ಗೈಸ್, ನನ್ನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pratee's Vlog. See you on the next vlog. Thank you for watching. Bye bye.